ಗುರು, ಈ ಸ್ಪಾಟಿಫೈ, ಜಿಯೋ ಸಾವನ್, ಇನ್ಸ್ಟಾಗ್ರಾಮ್ ಮ್ಯೂಸಿಕಲ್ಲಿ ಹೆಂಗೆ ಗುರು ಸಾಂಗ್ ಅಪ್ಲೋಡ್ ಮಾಡೋದು? ಇದಕ್ಕೆಲ್ಲ ತುಂಬ ಖರ್ಚಾಗುತ್ತಾ? ನಾರ್ಮಲ್ ಜನನು ಇದರಲ್ಲಿ ಅಪ್ಲೋಡ್ ಮಾಡ್ಬೋದಾ? ಈ ಥರ ಕ್ವಶನ್ಸ್ ನಿಮಗೂ ಇದ್ದರೆ ಈ ವಿಡಿಯೋನ ಎಂಡ್ವರೆಗೂ ನೋಡಿ. ಎಲ್ರಿಗೂ ನಮಸ್ಕಾರ, ಇದು ನಮ್ಮ ಹಿಪ್ ಹಾಪ್. ಇದುವರೆಗೂ ನಾನು 2-3 ಮ್ಯೂಸಿಕ್ ಡಿಸ್ಟ್ರಿಬ್ಯೂಷನ್ ಕಂಪ್ನಿ ಕಡೆಯಿಂದ ಸುಮಾರು ಒಂದು 4 ವರ್ಷಗಳಿಂದ ನನ್ನ ಟ್ರ್ಯಾಕ್ಸ್ನ ರಿಲೀಸ್ ಮಾಡ್ತಿದ್ದೀನಿ. ಸೊ ನನ್ನ ಎಕ್ಸ್ಪೀರಿಯನ್ಸ್ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಈ ವಿಡಿಯೋನ 3 ಪಾರ್ಟ್ಸಲ್ಲಿ ಡಿವೈಡ್ ಮಾಡಿದ್ದೀನಿ. ಮೊದಲನೇದು ಮ್ಯೂಸಿಕ್ ಡಿಸ್ಟ್ರಿಬ್ಯೂಷನ್ ಅಂದರೆ ಏನು, ಎರಡನೇದು ಬೆಸ್ಟ್ ಡಿಸ್ಟ್ರಿಬ್ಯೂಟರ್ಸ್ ಯಾರು, ಮೂರನೇದು ಮ್ಯೂಸಿಕ್ ಡಿಸ್ಟ್ರಿಬ್ಯೂಟರ್ಸ್ ಚೂಸ್ ಮಾಡೋಕ್ಕೆ ಮುಂಚೆ ಏನೇನು ನೋಡಬೇಕು. ಸೊ ನಂಬರ್ 1, ಮ್ಯೂಸಿಕ್ ಡಿಸ್ಟ್ರಿಬ್ಯೂಷನ್ ಅಂದರೆ ಏನು? ಮ್ಯೂಸಿಕ್ ಡಿಸ್ಟ್ರಿಬ್ಯೂಷನ್ ಅಂದರೆ ಬೇಸಿಕಲಿ ಮಿಡಲ್ ಮ್ಯಾನ್. ನಮ್ಮ ಟ್ರ್ಯಾಕ್ಸ್ನ ಬೇರೆ ಬೇರೆ ಪ್ಲ್ಯಾಟ್ಫಾರ್ಮ್ಸ್ಗೆ ಆಲ್ ಓವರ್ ದ ವರ್ಲ್ಡ್ ರಿಲೀಸ್ ಮಾಡಿ ಸೆಲ್ ಮಾಡೋ ಕಂಪನೀಸ್. ಮುಂಚೆ ಎಲ್ಲ ಡಿಸ್ಟ್ರಿಬ್ಯೂಟರ್ಸ್ ಅಂದರೆ ದೊಡ್ಡ ದೊಡ್ಡ ರೆಕಾರ್ಡ್ ಲೇಬಲ್ಗಳು ಮಾತ್ರ ಇದ್ದಿದ್ದು. ಆದರೆ ಈಗಿನ ಟೈಮಲ್ಲಿ ರೆಕಾರ್ಡ್ ಲೇಬಲ್ಸ್ಗಳ ಅವಶ್ಯಕತೆ ಇಲ್ಲ. ನಾವೇ ಇಂಡಿಪೆಂಡೆಂಟಾಗಿ ನಮ್ಮ ಮ್ಯೂಸಿಕ್ನ ಬೇಕಾದಾಗ ಈ ಇಂಡಿಪೆಂಡೆಂಟ್ ಡಿಸ್ಟ್ರಿಬ್ಯೂಷನ್ಸ್ ಕಡೆಯಿಂದ ರಿಲೀಸ್ ಮಾಡಿ ಕಾಸು ಮಾಡ್ಬೋದು. ಒಂದೊಂದು ಮ್ಯೂಸಿಕ್ ಡಿಸ್ಟ್ರಿಬ್ಯೂಷನ್ ಕಂಪ್ನಿ ಒಂದೊಂದು ಥರ ವರ್ಕ್ ಆಗುತ್ತೆ. ಮೋಸ್ಟ್ ಕಾಮನ್ ಫಾರ್ಮೇಟ್ ಅಂದರೆ ನೀವು ವರ್ಷಕ್ಕೆ ಇಷ್ಟು ಅಂತ ಸಬ್ಸ್ಕ್ರಿಪ್ಷನ್ ಪೇ ಮಾಡಿ ಎಷ್ಟು ಟ್ರ್ಯಾಕ್ಸ್ ಬೇಕಾದರೂ ರಿಲೀಸ್ ಮಾಡ್ಬೋದು. ಈ ಸಬ್ಸ್ಕ್ರಿಪ್ಷನ್ಸ್ ಆಲ್ಮೋಸ್ಟ್ 1000 ರೂಪೀಸಿಂದ ಶುರುವಾಗುತ್ತೆ. ಇನ್ನೊಂದು ಫಾರ್ಮೇಟ್ ಏನಂದರೆ ಇಯರ್ಲಿ ಸಬ್ಸ್ಕ್ರಿಪ್ಷನ್ಸ್ ಏನೂ ಇರಲ್ಲ, ಆದರೆ ನೀವು ಪ್ರತಿ ಒಂದು ಟ್ರ್ಯಾಕ್ ರಿಲೀಸ್ ಮಾಡಬೇಕಾದ್ರೂ ಅಮೌಂಟ್ ಪೇ ಮಾಡಿ ಮಾಡಬೇಕಾಗತ್ತೆ. ಈ ಆಪ್ಷನ್ ಮೋಸ್ಟ್ಲಿ ಯಾರೂ ಚೂಸ್ ಮಾಡಲ್ಲ. ಇದು ಬಿಟ್ಟು ಇನ್ನೊಂದು ಆಪ್ಷನ್ ಇದೆ. ಅದೇನಪ್ಪ ಅಂದರೆ ನೀವೇನು ಪೇ ಮಾಡೋದಿರಲ್ಲ, ಆದರೆ ಇಷ್ಟು ಅಂತ ನಿಮ್ಮ ಟ್ರ್ಯಾಕ್ಸಿಂದ ಬಂದಿರೋ ಅರ್ನಿಂಗ್ಸಲ್ಲಿ ಶೇರ್ ಮಾಡಬೇಕಾಗತ್ತೆ. ಆದರೆ ಈ ಸರ್ವಿಸ್ ಪ್ರೊವೈಡ್ ಮಾಡೋ ಕಂಪ್ನೀಸ್ ಯಾರನ್ನೂ ಅಕ್ಸೆಪ್ಟ್ ಮಾಡಲ್ಲ. ನೀವು ಅಪ್ಲಿಕೇಶನ್ ಹಾಕಬೇಕಾಗತ್ತೆ. ಎಲಿಜಿಬಲ್ ಇದ್ದರೆ ನಿಮ್ಮ ಹತ್ರ ಕಾಂಟ್ಯಾಕ್ಟ್ ಮಾಡ್ಕೊತಾರೆ. ಎರಡನೇದು ಬೆಸ್ಟ್ ಮ್ಯೂಸಿಕ್ ಡಿಸ್ಟ್ರಿಬ್ಯೂಟರ್ಸ್ ಯಾರು? ಬೆಸ್ಟ್ ಅಂತ ಎಕ್ಸಾಕ್ಟಾಗಿ ಹೇಳೋಕ್ಕಾಗಲ್ಲ, ಬಟ್ ಸದ್ಯಕ್ಕೆ ಇಂಡಿಯಾದಲ್ಲಿ ಓಡ್ತಿರೋ ಡಿಸ್ಟ್ರಿಬ್ಯೂಟರ್ಸ್ ಅಂದರೆ ಡಿಸ್ಟ್ರೋಕಿಡ್, ಟ್ಯೂನ್ಕೋರ್, CD Baby, ಡಿಟೋ ಮ್ಯೂಸಿಕ್, ಮ್ಯಾಡ್ವರ್ಸ್ ಮತ್ತು ಬಿಲೀವ್ ಮ್ಯೂಸಿಕ್. ಡಿಸ್ಟ್ರೋಕಿಡ್ ಸಬ್ಸ್ಕ್ರಿಪ್ಷನ್ ಪ್ಲ್ಯಾನ್ಸ್ ನಿಮಗೆ ಇಯರ್ಲಿ ಅರೌಂಡ್ 1800 ರೂಪೀಸಿಂದ ಶುರುವಾಗುತ್ತೆ. ಟ್ಯೂನ್ಕೋರ್ ಪ್ಲ್ಯಾನ್ಸ್ ಅರೌಂಡ್ 1500 ರೂಪೀಸ್ ಪರ್ ಇಯರಿಂದ ಶುರುವಾಗುತ್ತೆ. ಅವ್ರದ್ದು ಒಂದು ಫ್ರೀ ಪ್ಲ್ಯಾನ್ ಕೂಡ ಇದೆ. ಅದರಲ್ಲಿ ನೀವು ಟಿಕ್ಟಾಕ್, ಇನ್ಸ್ಟಾಗ್ರಾಮ್ ಥರ ಸೋಷಲ್ ಪ್ಲ್ಯಾಟ್ಫಾರ್ಮ್ಸ್ ಅಲ್ಲಿ ಮಾತ್ರ ರಿಲೀಸ್ ಮಾಡ್ಬೋದು. CD Baby ಪರ್ ಟ್ರ್ಯಾಕ್ ಚಾರ್ಜ್ ಮಾಡ್ತಾರೆ. ಅವ್ರ ಪ್ರೈಸಸ್ ಚೇಂಜ್ ಆಗ್ತಿರುತ್ತೆ. ಅಫಿಷಿಯಲ್ ವೆಬ್ಸೈಟಲ್ಲಿ ಒಂದ್ಸಲಿ ಚೆಕ್ ಮಾಡ್ಕೊಳ್ಳಿ. ಡಿಟೋ ಮ್ಯೂಸಿಕ್ ಪ್ಲ್ಯಾನ್ಸ್ ಅರೌಂಡ್ 1000 ರೂಪೀಸ್ ಪರ್ ಇಯರಿಂದ ಶುರುವಾಗುತ್ತೆ. ಮ್ಯಾಡ್ವರ್ಸ್ ಅವ್ರದ್ದು ಅರೌಂಡ್ ಇಯರ್ಲಿ 1000 ರೂಪೀಸಿಂದ ಸ್ಟಾರ್ಟ್ ಆಗುತ್ತೆ. ಅವ್ರದ್ದು ಫ್ರೀ ಪ್ಲ್ಯಾನ್ ಕೂಡ ಇದೆ, ಆದರೆ ಅದರಲ್ಲಿ ನಿಮಗೆ ಒಂದೇ ಟ್ರ್ಯಾಕ್ ರಿಲೀಸ್ ಮಾಡೋಕ್ಕಾಗೋದು ಅಷ್ಟೇ. ಆ್ಯಂಡ್ ಬಿಲೀವ್ ಮ್ಯೂಸಿಕ್ ಬಂದು ಎಕ್ಸ್ಕ್ಲೂಸಿವ್ ಸರ್ವಿಸ್. ಸೊ ನೀವು ಅವ್ರ ವೆಬ್ಸೈಟಲ್ಲಿ ಅಪ್ಲಿಕೇಶನ್ ಹಾಕಬೇಕು. ಎಲಿಜಿಬಲ್ ಇದ್ದರೆ ಅವ್ರು ಅಕ್ಸೆಪ್ಟ್ ಮಾಡ್ತಾರೆ. ಮೂರನೇದು ಮ್ಯೂಸಿಕ್ ಡಿಸ್ಟ್ರಿಬ್ಯೂಷನ್ ಚೂಸ್ ಮಾಡೋಕ್ಕೆ ಮುಂಚೆ ಏನೇನು ಯೋಚನೆ ಮಾಡಬೇಕು. ಫಸ್ಟ್ ಥಿಂಗ್ ಏನಂದರೆ ಪ್ಲ್ಯಾನ್ಸ್ಗಳನ್ನ ನೀಟಾಗಿ ನೋಡಿ. ಇಯರ್ಲಿ ಎಷ್ಟು ರಿಲೀಸ್ ಮಾಡ್ಬೋದು, ಯಾವ ಡಿಸ್ಟ್ರಿಬ್ಯೂಟರ್ಸ್ ಎಷ್ಟು ಪರ್ಸೆಂಟೇಜ್ ಅರ್ನಿಂಗ್ಸ್ ಪ್ರೊವೈಡ್ ಮಾಡ್ತಾರೆ, ಯಾವ್ಯಾವ ಮ್ಯೂಸಿಕ್ ಪ್ಲ್ಯಾಟ್ಫಾರ್ಮಲ್ಲಿ ರಿಲೀಸ್ ಮಾಡ್ತಾರೆ, ಟ್ರ್ಯಾಕ್ ರಿಲೀಸ್ ಆಗೋಕ್ಕೆ ಎಷ್ಟು ಟೈಮ್ ತೊಗೊಳುತ್ತೆ, ಪ್ಲೇಲಿಸ್ಟ್ಗಳಿಗೆ ಪಿಚ್ ಮಾಡ್ತಾರಾ, ಪ್ರಮೋಷನ್ಸ್ ಮಾಡ್ತಾರಾ, ಸಪೋರ್ಟ್ ಟೀಮ್ ಎಷ್ಟು ಬೇಗ ರೆಸ್ಪಾಂಡ್ ಮಾಡ್ತಾರೆ, ಇದನ್ನೆಲ್ಲ ನೋಡಿ ಯೋಚನೆ ಮಾಡಿ ಚೂಸ್ ಮಾಡ್ಕೊಳ್ಳಿ. ನೀವು ಮ್ಯೂಸಿಕ್ನ ತುಂಬ ಸೀರಿಯಸ್ ಆಗಿ ತೊಗೊಂಡಿದ್ರೆ, ಲಾಂಗ್ ಟರ್ಮ್ ಪ್ಯಾಷನ್ ಇಲ್ಲ ಕರಿಯರ್ ಆಗಿ ನೋಡ್ತಿದ್ರೆ ಎಲ್ಲ ಪ್ಲ್ಯಾಟ್ಫಾರ್ಮ್ಸ್ಗೂ ಮ್ಯೂಸಿಕ್ ಡಿಸ್ಟ್ರಿಬ್ಯೂಟ್ ಮಾಡೋದು ಒಳ್ಳೆಯದು. ಇಲ್ಲ ನೀವು ಸೀರಿಯಸ್ ಆಗಿ ತೊಗೊಂಡಿಲ್ಲ ಅಂದ್ರೂ ಕಾಸ್ಟ್ ಜಾಸ್ತಿ ಆಗಿದ್ರೆ ಕೂಡ ಡಿಸ್ಟ್ರಿಬ್ಯೂಟ್ ಮಾಡ್ಬೋದು. ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ, ನಿಮ್ಮ ಆರ್ಟಿಸ್ಟ್ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ. ನೆಕ್ಸ್ಟ್ ಏನು ಟಾಪಿಕ್ ಮೇಲೆ ವಿಡಿಯೋ ಮಾಡಬೇಕಂತ ಕಮೆಂಟ್ ಮಾಡಿ. ನನ್ನ ಹೆಸರು ಮೋಹಿತ್ ಗೌಡ, ಇದು ನಮ್ಮ ಹಿಪ್ ಹಾಪ್. ಟಾಟಾ, ಬಾಯ್ ಬಾಯ್, ಸಿ ಯು.